ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಾಜ್ಯದಾದ್ಯಂತ ನಡೀತಾ ಇರುವಂತಹ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆ ಆರಂಭದಿಂದಲೂ ಕೂಡ ಸಮಸ್ಯೆ ಹಾಗೆ ಗೊಂದಲಗಳಲ್ಲೇ ಮುಂದುವರಿತಾ ಇದೆ. ಆ್ಯಪ್ ಡೌನ್ಲೋಡ್, OTP ಸೇರಿದಂತೆ ಹಲವು ತಾಂತ್ರಿಕ ಸಮಸ್ಯೆಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಜಾತಿ ಗಣತಿಗೆ ತೀವ್ರ ಹಿನ್ನಡೆ ಕಂಡು ಬಂದಿರುವಂತಹ ಕಾರಣ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಕಾರ್ಯದರ್ಶಿ KA ದಯಾನಂದ್ ಅವರು ಈ ಆಡಳಿತ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಸೋಮವಾರ ಅಂದರೆ 22ನೇ ತಾರೀಕಿನಿಂದ ಆರಂಭ ಆಗಿರುವಂತಹ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ದಿನದ ಅಂತ್ಯಕ್ಕೆ 2765 ಕುಟುಂಬಗಳ 10,642 ಮಂದಿಯ ಸಮೀಕ್ಷೆಯಷ್ಟೇ ನಡೆಸಲಾಗಿತ್ತು. ಎರಡನೇ ದಿನ ಮಂಗಳವಾರ ಸೆಪ್ಟೆಂಬರ್ 23ನೇ ತಾರೀಕು ಸಂಜೆ 6 ಗಂಟೆ ವೇಳೆಗೆ 18,487 ಕುಟುಂಬಗಳ ಸಮೀಕ್ಷೆ ಮಾತ್ರ ಆಗಿತ್ತು. ಹಲವಾರು ತಾಂತ್ರಿಕ ತೊಂದರೆಗಳು ಎದುರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಯೋಗವು ಈ ಆಡಳಿತ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿರುವಂಥದ್ದು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಈ ಒಂದು ಸಮೀಕ್ಷೆಗೆ ಇರುವಂತಹ ತೊಂದರೆಗಳು ಏನು ಅಂತ ನೋಡೋದಾದ್ರೆ, ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಶಿಕ್ಷಕರು ಎದುರಿಸ್ತಾ ಇದ್ದಾರೆ. ಗಣತಿಗೆ ಬಳಕೆ ಆಗುವಂತಹ ಆ್ಯಪ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ. ಆ್ಯಪ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಆ್ಯಪ್ ಓಪನ್ ಆಗಿ ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಬಹುತೇಕ ಕಡೆಗಳಲ್ಲಿ ಆ್ಯಪ್ ಓಪನ್ ಆಗದೆ ಸಮಸ್ಯೆಗಳು ಕೂಡ ಎದುರಿಸಲಾಗ್ತಾ ಇದೆ. ಜಿಯೋ ಟ್ಯಾಗ್ ಮೂಲಕ ಗೂಗಲ್ ಲೊಕೇಶನ್ ಹಾಕಿ ಮನೆ ವಿಳಾಸವನ್ನ ಹುಡುಕುವಂಥದ್ದು ಕೂಡ ಅಸಾಧ್ಯ ಆಗ್ತಾ ಇದೆಯಂತೆ. ಮ್ಯಾಪ್ ಲೊಕೇಶನ್ ಮೂಲಕವಾಗಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಜಿಯೋ ಟ್ಯಾಗ್ ಲೊಕೇಶನ್ ಕೆಲವೊಂದು ಕಡೆಗಳಲ್ಲಿ ಮನೆಯ ವಿಳಾಸದ ಬದಲಾಗಿ ಹಳ್ಳವನ್ನ ತೋರಿಸ್ತಾ ಇದೆ. ಮತ್ತೆ ಕೆಲವೆಡೆಯಲ್ಲಿ ಮನೆಯ ವಿಳಾಸ ತಪ್ಪು ತೋರಿಸ್ತಾ ಇದೆ. ಪ್ರತಿ ಮನೆಗೂ ಕೂಡ ಲೊಕೇಶನ್ ಹಾಕಿಕೊಂಡು ಹುಡುಕುವಂಥದ್ದು ಕಷ್ಟ ಆಗ್ತಾ ಇದೆ. UHID ಸಂಖ್ಯೆಯನ್ನ ಹಾಕಿ ಲೊಕೇಶನ್ ಹುಡುಕಿಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಲಾಗಿದೆ. ಕೆಲವು ಕಡೆಗಳಲ್ಲಿ ಒಂದೇ ಬೀದಿಯಲ್ಲಿ ಎದುರು ಬದುರು ಮನೆಗಳಿಗೆ ಇಬ್ಬರು ಶಿಕ್ಷಕರು ಸಮೀಕ್ಷೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಒಬ್ಬ ಶಿಕ್ಷಕರಿಗೆ 150ರಿಂದ 175 ಮನೆಗಳನ್ನ ಸಮೀಕ್ಷೆಗೆ ನಿಗದಿಪಡಿಸಲಾಗಿದೆ. ಇಷ್ಟು ಮನೆ ಸಮೀಕ್ಷೆಯನ್ನ ನಡೆಸಬೇಕಾದ್ರೆ 1.5 ತಿಂಗಳಿನಿಂದ 2 ತಿಂಗಳು ಬೇಕಾಗುತ್ತೆ. 60 ಪ್ರಶ್ನೆ ಓಪನ್ ಮಾಡಬೇಕು. ಲೊಕೇಶನ್ ಹುಡುಕುವಂಥದ್ದು ಸೇರಿದಂತೆ ಸಮೀಕ್ಷೆಗೆ ದಿನಕ್ಕೆ ಮೊಬೈಲ್ ಡಾಟಾ 5 GB ಬೇಕಾಗುತ್ತೆ. ಲೊಕೇಶನ್ ಮ್ಯಾಪ್ ಅನ್ನ ನೀಡಿ ಹುಡುಕುವ ಬದಲಾಗಿ ಮತಗಟ್ಟೆ ಲೀಸ್ಟ್ ಅನ್ನ ನೀಡಿ ಸಮೀಕ್ಷೆ ನಡೆಸೋದಕ್ಕೆ ಸೂಚಿಸಿದ್ರೆ ಸುಲಭ ಆಗ್ತಾ ಇತ್ತು ಅಂತ ಹೇಳಿ ಶಿಕ್ಷಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಶಿಕ್ಷಕರಿಗೆ ಸರಿಯಾದ ತರಬೇತಿ ಇಲ್ಲ. ಸಮೀಕ್ಷೆಗೂ ಮುಂಚೆ ಸರಿಯಾಗಿ ತರಬೇತಿಯನ್ನ ಶಿಕ್ಷಕರಿಗೆ ಕೊಟ್ಟಿಲ್ಲ. 1 ದಿವಸ ಮುಂಚೆ ಮಾತ್ರ ತರಬೇತಿ ಕೊಟ್ಟಿದ್ದಾರೆ. ತಾಂತ್ರಿಕ ಸಮಸ್ಯೆ ಎದುರಾದಾಗ ಯಾರಿಗೆ ಹೇಳಬೇಕು ಅನ್ನುವಂಥದ್ದು ಶಿಕ್ಷಕರಿಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಸಂಪರ್ಕ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಲ್ಲ ಅನ್ನುವಂಥ ದೂರುಗಳು ಕೂಡ ಕೇಳಿಬಂದಿದೆ. ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ. ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನ ದೊರಕಿಸುವಂತ ಮಹತ್ವಾಕಾಂಕ್ಷೆಯೊಂದಿಗೆ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಕೈಗೊಳ್ಳುತ್ತಾ ಇದೆ. ತಾಂತ್ರಿಕ ಕಾರಣಗಳಿಂದಾಗಿ ಆಧಾರ್ ಸಂಖ್ಯೆ ಜೋಡಣೆ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ರವಾನೆ ಆಗ್ತಾ ಇಲ್ಲ. ಸರಾಸರಿ ಒಂದು ದಿನಕ್ಕೆ ಕನಿಷ್ಠ 10 ಮನೆಗಳನ್ನು ಸಮೀಕ್ಷೆ ಮಾಡುವಂಥ ಅನಿವಾರ್ಯತೆ ಇದೆ. ಆದರೆ OTP ರವಾನೆ ಆಗದೆ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಹಾಗೆ ಮೊಬೈಲ್ ಆ್ಯಪ್ ಹ್ಯಾಂಗ್ ಆಗ್ತಾ ಇರೋದ್ರಿಂದಾಗಿ ನಿಗದಿತ ಸಮಯಕ್ಕೆ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. OTP ಬರದೆ ಗ್ರಾಮೀಣ ಭಾಗದಲ್ಲಿ ಸಮೀಕ್ಷೆಯನ್ನ ನಡೆಸೋದಕ್ಕೆ ಆಗೋದಿಲ್ಲ. ಮನೆಗಳಿಗೆ UHID ಸ್ಟಿಕ್ಕರ್ ಅಂಟಿಸುವುದರಲ್ಲೂ ಕೂಡ ಪೂರ್ಣ ಪ್ರಮಾಣದ ಪ್ರಗತಿ ಆಗಿಲ್ಲ ಅನ್ನುವಂಥ ದೂರುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಏನು ಈ ಒಂದು ಜಾತಿ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ, ಇದು ಸರಿಯೋ ತಪ್ಪೋ ಅನ್ನುವಂಥ ಚರ್ಚೆಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.